ಈ ದಿನ ನಾವು 10ನೇ ತರಗತಿಯ ವಿಜ್ಞಾನ ಪಾಠದ ಒಂದು ಅಧ್ಯಾಯ ಆಗಿರುವಂತಹ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋದು ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ನಿಜ ಜೀವನದಲ್ಲಿ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಕ್ರಿಯೆಗಳಲ್ಲಿ ನಾವು ತೊಡ್ಕೊಂಡಿರ್ತೀವಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಡೆಯೋದಾಗಲಿ, ವಾಕ್ ಮಾಡೋದಾಗಲಿ, ಅಥವಾ ನಾವು ಟಿಫನ್ ಮಾಡೋದು, ತಿಂಡಿ ತಿನ್ನುವಂಥದ್ದು, ಹಾಗೆಯೇ ನಮ್ಮ ದೈನಂದಿನ ಚಟುವಟಿಕೆಗಳೇನಿದ್ದಾವೆ, ನಿತ್ಯ ಕರ್ಮಗಳಾಗಲಿ, ಹೀಗೆ ಅನೇಕ ಕ್ರಿಯೆಗಳಲ್ಲಿ ನಮ್ಮ ದೇಹ ತೊಡ್ಕೊಂಡಿರುತ್ತೆ. ಅದು ಯಾಕೆ ಬೇಕು ಒಂದು ಪ್ರಶ್ನೆ. ಹಾಗಾದ್ರೆ ಇವುಗಳನ್ನು ಏನಂತ ಕರಿತೀವಿ? ಉದಾಹರಣೆಗೆ ನಾವು ಊಟ ಮಾಡ್ತೀವಿ. ಊಟ ಯಾಕೆ ಆಹಾರ ಸೇವಿಸಬೇಕು? ಹಾಗೇನೆ ನಿತ್ಯ ಕರ್ಮಗಳಿದೆ ಅಲ್ವಾ? ವಿಸರ್ಜನೆ, ಹಾಗೇನೆ ನಾವು ಉಸಿರಾಡ್ತೀವಿ. ಈ ಎಲ್ಲ ಕ್ರಿಯೆಗಳನ್ನ ನಾವೆಂತ ಕರಿತೀವಿ ಅಂದರೆ, ಇವನ್ನ ನಾವು ಜೀವಿಗಳು ಜೀವಂತವಾಗಿರಬೇಕು ಅಂತಂದ್ರೆ ಜೀವಿಗಳಲ್ಲಿ ಕೆಲವೊಂದು ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ಅದನ್ನು ನಾವೆಂತ ಕರಿತೀವಿ ಅಂತಂದ್ರೆ ಜೀವ ಕ್ರಿಯೆಗಳು ಅಂತ ಕರಿತೀವಿ. ಹಾಗೆ ಜೀವಕ್ರಿಯೆಗಳು ದೇಹಕ್ಕೆ ಅವಶ್ಯಕ, ಜೀವಿಗಳಿಗೆ ಅತ್ಯಂತ ಅವಶ್ಯಕವಾಗಿರೋದು. ಜೀವಂತವಾಗಿರ್ಬೇಕು ಅಂತಂದ್ರೆ ಈ ಒಂದು ಕ್ರಿಯೆಗಳು ಜರುಗಬೇಕು. ಇದ್ರ ಜೊತೆಗೆ ಜೀವನ ಕ್ರಿಯೆಗಳು ಇಷ್ಟ ಇದೆಯಾ? ಇದ್ರ ಜೊತೆಗೆ ಅನೇಕ ಕ್ರಿಯೆಗಳಿದ್ದಾವೆ. ಉದಾಹರಣೆಗೆ ರಕ್ತ ಪರಿಶೀಲನೆ ಇದೆ, ಆ ರಕ್ತ ಪರಿಶೀಲನೆಯಲ್ಲಿ ನಾವು ಆಕ್ಸಿಜನ್ ಸಾಗಾಣಿಕೆ ನೋಡ್ತೀವಿ. ಉಸಿರಾಟದಲ್ಲಿ ತೆಗೆದುಕೊಂಡಂತ ಆಮ್ಲಜನಕ ಈ ರಕ್ತ ಪರಿಶೀಲನೆಯಲ್ಲಿ ಸಾಗುವಂಥದ್ದು. ಅಲ್ಲಿ ಬಿಡುಗಡೆ ಆಗುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೊರ ಹೋಗುವಂಥದ್ದು, ಅದು ಒಂದು ರೀತಿಯ ವಿಸರ್ಜನೆ. ಹೀಗೆ ನಾವು ಅನೇಕ ಪ್ರಕ್ರಿಯೆಗಳು, ಜೀವ ಕ್ರಿಯೆಗಳು ಜೀವಿಗಳಲ್ಲಿ ನಡೀತಾ ಇರುತ್ತೆ. ಇದ್ರ ಜೊತೆಯಲ್ಲಿ ಇನ್ನೊಂದು ನಾವು ಹೇಳ್ತೀವಿ ಸಂತಾನೋತ್ಪತ್ತಿ. ಇದು ಕೂಡ ಜೀವಕ್ರಿಯೆ. ಹಾಗೆ ಇವೆಲ್ಲ ಚಟುವಟಿಕೆಗಳು ನಡೀತಾ ಇದೆ. ಈ ಒಂದು ಜೀವಕ್ರಿಯೆಗಳಲ್ಲಿ ನಾವು ಈ ದಿನ ಈ ಒಂದು ಸಂತಾನೋತ್ಪತ್ತಿ ಜೀವಿಗಳಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ವಿಚಾರ ಮಾಡೋಣ. ಹಾಗಾದ್ರೆ ಜೀವಿಗಳಲ್ಲಿ ಸಂತಾನೋತ್ಪತ್ತಿ, ಅದು ಸಂತಾನೋತ್ಪತ್ತಿ ಅಂದ್ರೆ ಏನು? ನಾವೊಂದು ಡೆಫಿನೇಷನ್ ಅನ್ನು ತಿಳ್ಕೋಬೇಕಾಗುತ್ತೆ. ಅಂದ್ರೆ ಅದರ ವ್ಯಾಖ್ಯಾನ ಏನ್ ಮಾಡಬೇಕು? ಸಂತಾನೋತ್ಪತ್ತಿ ಅಂದ್ರೆ ಏನು? ಈಗ ನಾವು ಜೀವಿಗಳು ಅಥವಾ ನಮ್ಮ ಒಂದು ಸಂತತಿಯನ್ನು ತೆಗೆದುಕೊಂಡಾಗ ನಾವು ಯಾರಿಂದ ಬಂದ್ವಿ? ಅಥವಾ ನಮ್ಮ ಪೇರೆಂಟ್ಸ್, ಪೋಷಕರು. ಹಾಗಾದ್ರೆ ಆ ಪೋಷಕರಿಂದ ಮತ್ತೆ ಹೀಗೇನೆ ಅವರು ಮುಂದುವರಿತಾ ಹೋಗುತ್ತೆ. ಹಾಗಾದ್ರೆ ನಮ್ಮ ಪೋಷಕರ ರೀತಿಯೇ ನಾವು ಕೂಡ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಅವರನ್ನೇ ಹೋಲ್ತಾ ಇರ್ತೀವಿ. ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಜೀವಿ ತನ್ನನ್ನೇ ಹೋಲುವ, ಆಲ್ಮೋಸ್ಟ್ ಬಹುತೇಕ ತನ್ನನ್ನೇ ಹೋಲುವಂತಹ ಒಂದು ಮರಿ ಜೀವಿಗಳನ್ನ ಸೃಷ್ಟಿ ಮಾಡ್ತದೆ. ಇವುಗಳಿಗೆ ನಾವು ಈ ಒಂದು ಪ್ರಕ್ರಿಯೆ ಅಂತ ಕರಿತೀವಿ, ನಾವು ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ಅಂದ್ರೆ ಅರ್ಥ ಏನು? ಜೀವಿಗಳು ಬಹುತೇಕ ತಮ್ಮನ್ನೇ ಹೋಲುವ ಹೊಸ ಜೀವಿಗಳನ್ನ, ಅಥವಾ ನಾವು ಮರಿಜೀವಿಗಳು ಅಂತೇಳಿ ಕೂಡ ಕರೀಬಹುದು. ಸೃಷ್ಟಿಸುವ ಒಂದು ಪ್ರಕ್ರಿಯೆಗೆ ನಾವು ಸಂತಾನೋತ್ಪತ್ತಿ ಅಂತ ಹೇಳಿ ಕರೀಬಹುದು. ಹೀಗೆ ಒಂದು ಸಂತಾನೋತ್ಪತ್ತಿ ನಡೆದಾಗ ಆ ಒಂದು ಹೊಸ ಮರಿಜೀವಿ ಜನ್ಮ ಕೊಡ್ತವೆ. ಆ ಮರಿಜೀವಿಗಳು ಬಹುತೇಕ ತಮ್ಮನ್ನೇ ಹೋಲ್ತಾ ಇರುತ್ತೆ. ಅಂತಹ ಮರಿಜೀವಿಗಳನ್ನ ಸೃಷ್ಟಿ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ನಾವು ಸಂತಾನೋತ್ಪತ್ತಿ ಅಂತ ಹೇಳಿ ಕರಿಬಹುದಾಗಿದೆ. ಹಾಗಾದ್ರೆ ಈ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ
ತಮ್ಮದೇ ಆದಂತಹ ಪ್ರಕೃತಿಯನ್ನ ಸೃಷ್ಟಿ ಮಾಡ್ತಾವ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಹೌದು, ತಮ್ಮದೇ ಆದಂತಹ ಪ್ರಕೃತಿಯನ್ನ ಸೃಷ್ಟಿ ಮಾಡ್ತವೆ. ಹೇಗೆ ಹೇಗೆ ಸಾಧ್ಯ ಅಂತಂದ್ರೆ, ಇದು ಮುಖ್ಯವಾಗಿ ನಾವು ಒಂದು ಜೀವಕೋಶ ಅಂತ ತೆಗೆದುಕೊಂಡಾಗ, ಜೀವಕೋಶ ನಾವು ಇಲ್ಲಿ ಜೀವಕೋಶ ಅಂತ ತೆಗೆದುಕೊಂಡಾಗ, ಆ ಜೀವಕೋಶದಲ್ಲಿ ಅನೇಕ ಪ್ರಮುಖವಾದ ಭಾಗಗಳನ್ನು ನಾವು ಗುರುತಿಸ್ತೀವಿ. ಅಲ್ಲಿ ಮುಖ್ಯವಾಗಿ ಕೋಶ ಪುರ ಇರ್ಬೋದು, ಕೋಶ ದ್ರವ್ಯ ಇರ್ಬೋದು, ಹಾಗೆಯೇ ಕೋಶ ಕೇಂದ್ರ ಇರ್ಬೋದು. ಈ ಕೋಶ ಕೇಂದ್ರದಲ್ಲಿ ಅನೇಕ ದ್ರಾವಣ ಎಲೆಗಳಿಂದ ರಚನೆಗಳಿವೆ. ನಾವು ಇದ್ರ ಬಗ್ಗೆ ನಾವು ಹೆಚ್ಚಾಗಿ ನೋಡ್ತೀವಿ. ನಾವು ಕೋಶ ಪರ್ಯಂತ ತಗೊಂಡ್ರೆ ಇದು ಕೋಶ ದ್ರವ್ಯ. ಇದು ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತೀವಿ. ಈ ನ್ಯೂಕ್ಲಿಯಸ್ ಅಲ್ಲಿ ದಾರದ ಎಳೆಗಳ ರಚನೆ ಕಾಣಿಸುತ್ತೆ. ಈ ಒಂದು ರಚನೆಯನ್ನು ನಾವೆಂತ ಕರಿತೀವಿ ಅಂತಂದ್ರೆ ಕ್ರೋಮೋಸೋಮ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ವರ್ಣತಂತು ಅಂತ ಕನ್ನಡದಲ್ಲಿ ಕರೀತಾರೆ. ಕ್ರೋಮೋಸೋಮ್ ನೆಟ್ವರ್ಕ್ ಅದನ್ನ ಒಂದು ಸಿಂಗಲ್ ಆಗಿ ಕರಿತೀವಿ ಒಂದು ವರ್ಣತಂತು. ಹಾಗಾದ್ರೆ ವರ್ಣತಂತು ಹೇಗಿರುತ್ತೆ? ಆ ವರ್ಣತಂತು ಈ ಒಂದು ಸಂತಾನೋತ್ಪತ್ತಿನಲ್ಲಿ ಏನು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಒಂದು ಪ್ರಾಮುಖ್ಯತೆ ಏನು ಅನ್ನೋದು ತೆಗೆದುಕೊಂಡಾಗ, ಈ ಕ್ರೋಮೋಸೋಮ್ ಒಂದು ಜೀವಿಯಲ್ಲಿ, ಉದಾಹರಣೆಗೆ ಮನುಷ್ಯನಲ್ಲಿ ತೆಗೆದುಕೊಂಡ್ರೆ ಸುಮಾರು 46 ಇದೆ, 23 ಜೊತೆ. ಆ 46 ವರ್ಣತಂತುಗಳು ಒಂದೊಂದೊಂದು ಸೇರ್ಕೊಂಡು ಒಂದೇ ಎಳೆಯ ರೀತಿ ಕಾಣಿಸುತ್ತೆ. ಆದ್ರೆ ಕೋಶ ವಿಭಜನೆಯ ಸಮಯದಲ್ಲಿ ಅದೇನಾಗುತ್ತಪ್ಪ ಅಂತಂದ್ರೆ ಸಪರೇಟ್ ಆಗ್ತದೆ. ಆ ಸಪರೇಟ್ ಆದಾಗ ಅದನ್ನ ಒಂಟಿಯಾಗಿ ಒಂದು ವರ್ಣತಂತುವನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ಇದು ವರ್ಣತಂತು, ಕ್ರೋಮಿಯನ್ ಹಾಗೆಯೇ ಕ್ರೊಮ್ಯಾಟಿನ್. ಈ ವರ್ಣತಂತುಗಳ ಮೇಲೆ ಗುಣಾಣುಗಳು ಇರುತ್ತವೆ. ಇದು ವರ್ಣತಂತು. ಈ ವರ್ಣತಂತುವಿನ ಮೇಲೆ ಗುಣಾಣು ಅಂತ ಹೇಳ್ತೀವಿ. DNA ಇದು. ಈ DNA ಏನಪ್ಪಾ ಅಂತಂದ್ರೆ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಮ್ಲ, ಅನುವಂಶೀಯ ವಸ್ತು ಇದು. ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಮ್ಲ ಇದು ಜೀವಿಯ ಗುಣಗಳಿಗೆ ಕಾರಣ ಆಗುವಂಥದ್ದು. ಇದನ್ನ ನಾವು ಬಿಡಿಸ್ತಾ ಹೋದ್ರೆ ಇದು ಎಂತ ಎಳೆ ನಾವು ನೋಡ್ತೀವಿ. ಆ DNA ಎಳೆ GC ಹೀಗೇನೆ ಈ ರೀತಿ ಮುಂದುವರಿತಾ ಹೋಗುತ್ತೆ. ಈ DNA ಬಗ್ಗೆ ನೀವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ರೆ ಅದ್ರ ಬಗ್ಗೆ ಹೆಚ್ಚಿನ ವಿಷಯ ನೋಡೋಣ. ಆ ಸಂದರ್ಭದಲ್ಲಿ ನಾವು ಮಾತಾಡೋಣ. ಈ ಅಡೆನಿನ್, ಥೈಮಿನ್, ಗ್ವಾನಿನ್ ಮತ್ತು ಸೈಟೋಸಿನ್ ಅಂತ ಹೇಳಿ 4 ನೈಟ್ರೋಜನ್ ಕ್ಷಾರಗಳಿರ್ತದೆ. ಈ ಜೋಡಣೆಯಿಂದ ಏನಾಗುತ್ತೆ, ಒಂದು ನ್ಯೂಕ್ಲಿಯೋಟೈಡ್ ಅಂತ ಅರ್ಥ. ಈ ನ್ಯೂಕ್ಲಿಯೋಟೈಡ್ಗಳನ್ನ ಹೊಂದಿರುತ್ತದೆ 2 ನ್ಯೂಕ್ಲಿಯೋಟೈಡ್ ಕಂಬಗಳು, ಒಂದು ಏಣಿ ರೀತಿ ಹೀಗಿರುತ್ತೆ. ಈ ಏಣಿಯನ್ನ ನಾವು ಟ್ವಿಸ್ಟ್ ಮಾಡಿದ್ರೆ, ಹೀಗೆ ಇಟ್ಕೊಂಡು ನಾವೇನಾದ್ರೂ ಟ್ವಿಸ್ಟ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಇವುಗಳ ಒಂದು ರಚನೆ ಏನಿದೆ, ಇವು ಈ ಜೀವಿಗಳ ಗುಣಲಕ್ಷಣಗಳಿಗೆ ಕಾರಣ ಆಗಿರುವಂಥದ್ದು. ಅಂತ ತಮ್ಮನ್ನೇ ಹೋಲುವಂತಹ ಒಂದು
ಗುಣ ಇರುವಂತಹ ಒಂದು ಜೀವಿ ಉತ್ಪತ್ತಿ ಆಗ್ಲಿಕ್ಕೆ, ಸೃಷ್ಟಿ ಆಗ್ಲಿಕ್ಕೆ ಇದು ಕಾರಣ ಆಗ್ತದೆ. ಇದೇನಾಗುತ್ತೆ, ಸ್ವಪ್ರತೀಕರಣಗೊಳ್ಳುತ್ತೆ. ಸ್ವಪ್ರತೀಕ DNA ಏನಾಗುತ್ತೆ, ತನ್ನನ್ನೇ ತಾನು ನಕಲು ಮಾಡ್ಕೊಳ್ಳುತ್ತೆ. ಇದರದೇ ಆದಂತಹ ಇನ್ನೊಂದು ಡೂಪ್ಲಿಕೇಟ್ ಅನ್ನ ಮಾಡ್ಕೊಳ್ಳುತ್ತೆ. ಕೋಶ ವಿಭಜನೆ ಸಮಯದಲ್ಲಿ ಇದೇನಾಗುತ್ತೆ, ಡೂಪ್ಲಿಕೇಟ್ ಆಗುತ್ತೆ. ಆ ಡೂಪ್ಲಿಕೇಟ್ ಆದಾಗ ಅಥವಾ ನಕಲು ಮಾಡ್ಕೊಂಡಾಗ ಏನಾಗುತ್ತೆ, ಸಪರೇಟ್ ಆಗುತ್ತೆ. ಇದರದೇ ಇನ್ನೊಂದು ಜೆರಾಕ್ಸ್ ತರ ಆಲ್ಮೋಸ್ಟ್ ನಕಲು 100% ನಾವು ಜೆರಾಕ್ಸ್ ಅಂತ ಹೇಳಿದ್ರೆ ನಕಲು ಅಂತ ಆಲ್ಮೋಸ್ಟ್. ಅದ್ರಲ್ಲಿ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಬದಲಾವಣೆಗಳಾಗ್ತದೆ. ಇವುಗಳ ಜೋಡಣೆಯಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ನೈಟ್ರೋಜನ್ ಪ್ಯಾರಗಳ ಅಥವಾ ಇವುಗಳ ಜೋಡಣೆಯಲ್ಲಿ ಬದಲಾವಣೆ ಆದಾಗ ಅದರಲ್ಲಿ ಕೆಲವೊಂದು ಬದಲಾವಣೆಗಳ ಜೀವಿಯ ಲಕ್ಷಣಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ಗಮನಿಸಬಹುದು. ಇದು DNA ಸ್ವಪ್ರತೀಕರಣ ಅಂತ ಹೇಳ್ತೀವಿ. DNA ಸ್ವಪ್ರತೀಕರಣ. ಈ DNA ಸ್ವಪ್ರತೀಕರಣದಿಂದ ಜೀವಿಗಳ ಒಂದು ತನ್ನನ್ನೇ ಹೋಲುವಂತಹ ಒಂದು ಜೀವಿ ಸೃಷ್ಟಿಯಾಗಲಿಕ್ಕೆ ಕಾರಣ ಆಗ್ತದೆ. ಇದೇನಾಗುತ್ತೆ, ಎರಡಾಗೋದಾಗ ಸಂಪೂರ್ಣವಾಗಿ ಡಿವೈಡ್ ಆಗುತ್ತೆ. ಈ ರೀತಿಯಾಗಿ ಇದೇ ಒಂದು ಸಪರೇಟ್ ಆಗುತ್ತೆ, ಇದೇ ಒಂದು ಸಪರೇಟ್ ಆಗುತ್ತೆ. ಎರಡು DNA ಆಗ್ತದೆ. ಈ DNA ಒಂದು ಅದೇ ಜೀವಿ ಹುಡ್ಕೊಂಡ್ರೆ ಇನ್ನೊಂದು ಜೀವಿ ಇನ್ನೊಂದೇನಾಗುತ್ತೆ, ಮುಂದಿನ ಪೀಳಿಗೆಗೆ ತಳ್ಳಲ್ಪಡುತ್ತೆ. ಆಗ ಹೊಸ ಜೀವಿಯ ಸೃಷ್ಟಿ ಆಗ್ತದೆ. ಮರಿಜೀವಿ ಅದು ಆಲ್ಮೋಸ್ಟ್ ಅದೊಂದು ತಾಯಿಯನ್ನ ಅಥವಾ ಆ ಪೋಷಕರನ್ನ ಹೋಲುವಂತಹ ಗುಣವನ್ನ ಹೊಂದಿರುತ್ತೆ. ಹೀಗಾಗಿ ತಮ್ಮದೇ ಆದಂತಹ ಪ್ರಕೃತಿಯನ್ನ ಈ ಜೀವಿಗಳು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಭಿನ್ನತೆಗಳು ಕಾರಣ ಆಗ್ತದೆ. ಭಿನ್ನತೆಗಳು ಎಲ್ಲವೂ ಒಂದೇ ರೀತಿ ಇರೋದಿಲ್ಲ. ನಾವೊಂದು ಜೀವಿ ತಗೊಂಡ್ರೆ ನಾವೇ ತಗೊಂಡು ನಮ್ಮ ಮನುಷ್ಯರಲ್ಲಿ ತಗೊಂಡ್ರು ಕೂಡ ನಾವು 100% ನಮ್ಮ ಪೇರೆಂಟ್ಸ್ ಇರ್ತಾರನ್ನ ಎಲ್ಲಾ ಗುಣಗಳನ್ನು ನಾವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಏನಾಗುತ್ತೆ, ಕೆಲವೊಂದು ಬದಲಾವಣೆಗಳನ್ನ ನಾವು ಕಾಣಿಸುತ್ತೆ. ಅದು ನಾವು ಭಿನ್ನತೆ ಅಂತ ಹೇಳ್ತೀವಿ. ಅದರಲ್ಲಿ ಜೀವಿಗಳ ಗುಣಗಳಲ್ಲಿ ಭಿನ್ನತೆಯನ್ನ ಕಾಣಬಹುದು. ಈ ಜೀವಿಯ ಗುಣಗಳಲ್ಲಿ ಭಿನ್ನತೆ ಕಾಣಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಆಗಲೇ ಹೇಳಿದಾಗೆ DNA ನಲ್ಲಿ ಆಗುವಂತಹ ಒಂದು ಬದಲಾವಣೆ ಜೊತೆಗೆ ಈ ಭಿನ್ನತೆ ಬೇಕು. ಯಾಕಾಗಿ ಅಂತಂದ್ರೆ, ಈ ಒಂದು ಜೀವಿಗಳ ಈ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ನಿರಂತರವಾಗಿ ಸಂತಾನೋತ್ಪತ್ತಿಯಿಂದ ಜೀವಿಯ ಜೀವನಕ್ಕೇನು ತೊಂದರೆ ಇಲ್ಲ, ಅವಶ್ಯಕತೆ ಇಲ್ಲ. ಜೀವನ ಮಾಡೋಕೆ ಸಂತಾನೋತ್ಪತ್ತಿ ಅವಶ್ಯಕತೆ ಇಲ್ಲ. ಆದರೆ ನಿರಂತರ ಒಂದು ಸಂತಾನೋತ್ಪತ್ತಿಯಿಂದ ಅಲ್ಲಿ ಶಕ್ತಿ ನಷ್ಟ ಆಗ್ತದೆ. ಹಾಗೇನೆ ಈ ಒಂದು ಜೀವಿಗಳು ಯಾವ ಒಂದು ಪರಿಸರಕ್ಕೆ ತಕ್ಕಂತೆ ಅಥವಾ ಒಂದು ಆವಾಸಕ್ಕೆ ತಕ್ಕಂತೆ ಆ ಒಂದು ಜೀವನ ನಡೆಸಬೇಕಾಗುತ್ತೆ. ಆ ಒಂದು ಆವಾಸಕ್ಕೆ ಹೊಂದ್ಕೋಬೇಕಾಗುತ್ತೆ. ಆ ಹೊಂದ್ಕೊಳ್ಳಿಕ್ಕೆ ಏನಾಗುತ್ತೆ, ಭಿನ್ನತೆ ಬೇಕಾಗುತ್ತೆ. ಆವಾಸ ಅಂದ್ರೆ ಏನಪ್ಪಾ ಅಂತಂದ್ರೆ ವಾಸಸ್ಥಾನ, ಜೀವಿಸುವಂತ ಒಂದು ಸ್ಥಾನ. ಈಗ ಒಂದು ಅದನ್ನ ನಾವು ಪರಿಸರ ಅಂತ ತೆಗೆದುಕೊಂಡಾಗ, ಈಗ ನಾವು ಇಲ್ಲಿ ಮರುಭೂಮಿಯಲ್ಲಿ ಇರೋ ಒಂದು ಜೀವಿ ತಗೊಂಡ್ಬಿಟ್ಟು ಇಲ್ಲಿ ಬಂದು ನಾವು ಬಿಟ್ಟಾಗ ಅದು ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದರಲ್ಲಿ ಏನಾಗ್ಬೋದು, ಮಾರ್ಪಾಡಾಗ್ಬೋದು. ಮಾರ್ಪಾಡಾದಾಗ ಏನಾಗುತ್ತೆ, ಆ ಜೀವಿಯಲ್ಲಿ ಅದು ಭಿನ್ನತೆಗಳು ಬಂದರೆ ಆ ಒಂದು ಆವಾಸಕ್ಕೆ, ಆ ಒಂದು ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂತ ಸ್ವಭಾವವನ್ನ ಅದು ಬೆಳೆಸ್ಕೊಂಡು ಅದು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಈ ಸಂತಾನೋತ್ಪತ್ತಿ ಅವಶ್ಯಕತೆ ಏನಿದೆ, ಭಿನ್ನತೆ ಮತ್ತು ಈ ಭಿನ್ನತೆಯಿಂದ ಅದರ ಅವಶ್ಯಕತೆ ಏನಪ್ಪಾ ಅಂತಂದ್ರೆ, ತನ್ನ ಸಂತತಿ ಮುಂದುವರಿಬೇಕು. ಆ ಸಂತತಿಯನ್ನು ಗುರುಸ್ಬೇಕಾಗುತ್ತೆ. ಗುರುಸ್ಲಿಕ್ಕೆ ಅವಶ್ಯಕವಾಗಿ ಬೇಕು. ಈ ಸಂತಾನೋತ್ಪತ್ತಿ ಪ್ರಮುಖವಾಗಿ ಏನಾಗುತ್ತೆ, ಒಂದು ಅವಶ್ಯಕತೆ, ಅದರ ಒಂದು ವಸ್ತುಸ್ಥಿತಿ ಅಥವಾ ಒಂದು ಸ್ಥಿತಿಯನ್ನ ಗುರುಸ್ಲಿಕ್ಕೆ ಬೇಕು. ಇನ್ನೊಂದು ಅದರ ಸಂತತಿ ಮುಂದುವರಿಬೇಕು. ಆ ಸಂತತಿ ಮುಂದುವರಿಲಿಕ್ಕೆ ಈ ಸಂತಾನೋತ್ಪತ್ತಿ ಅವಶ್ಯಕತೆ ಇದೆ. ಆದ್ರೆ ನಿರಂತರವಾಗಿ ಈ ಜಸ್ಟ್ ಜೀವನ ಮಾಡಲಿಕ್ಕೆ ಸಂತಾನೋತ್ಪತ್ತಿ ಬೇಕಾಗಿಲ್ಲ, ಅಗತ್ಯ ಇಲ್ಲ. ಆದ್ರೆ ಅದರ ಅವಶ್ಯಕತೆ ಯಾವಾಗಪ್ಪ ಅಂತಂದ್ರೆ, ತನ್ನ ಸಂತತಿ ಮುಂದುವರಿಬೇಕು. ಆ ಜೀವಿನ ಭೂಮಿಯ ಮೇಲೆ ಗುರುಸ್ಬೇಕಲ್ಲ. ನಾವು ಈಗ ಡೈನೋಸರ್ಗಳು ಇತ್ತು ಅಂತ ಹೇಳ್ತೀವಿ. ಆ ಡೈನೋಸರ್ಗಳು ಇತ್ತು ಅನ್ನೋದು ಗುರುಸೋದು ಹೇಗೆ, ಅದರಲ್ಲಿರುವಂತಹ ಕೆಲವಾರು ನಾವು ಪಳಳಿಕೆಗಳು ನಮ್ಗೆ ಸಿಕ್ಕಿದೆ ಮತ್ತು ಅದರ ಒಂದು ಅವಧಿ ಕೂಡ ನಮಗೆ ಗೊತ್ತಾಗಿದೆ. ಆದ್ರೆ ಅದು ಉಳಿಲಿಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಏನಾಗಿರ್ಬೋದು, ಭಿನ್ನತೆಗಳು
ಮಾರ್ಪಾಡಾಗಲಿಲ್ಲ ಅನ್ಸುತ್ತೆ, ಭಿನ್ನತೆಗಳು ಕಾಣಿಸ್ಕೊಳ್ಳಲಿಲ್ಲ ಅನ್ಸುತ್ತೆ, ಬದಲಾದ ಪರಿಸರಕ್ಕೆ ಅದು ಹೊಂದ್ಕೊಳ್ಳುವಂಥ ಸ್ವಭಾವ ಅದಕ್ಕೆ ಸಿಗ್ಲಿಲ್ಲ ಅನ್ಸುತ್ತೆ. ಹಾಗಾಗಿ ಅವಳು ನಾಶಿಸಿ ಹೋಗಿರ್ಬೇಕು ಅಂತ. ಹಾಗೆ ಒಟ್ಟಾರೆ ಸಂತಾನೋತ್ಪತ್ತಿ ಮುಖ್ಯವಾಗಿ ಅವಶ್ಯಕತೆ ಯಾಕೆ ಅಂತಂದ್ರೆ ನಿರಂತರವಾಗಿ ತನ್ನ ಸಂತತಿ ಮುಂದುವರಿಯೋದಕ್ಕೆ, ಹಾಗೇನೆ ಅದರ ಒಂದು ಗುರುಸ್ಲಿಕ್ಕೆ, ಆ ಜೀವಿಯ ಪ್ರಭೇದವನ್ನ ಗುರುಸ್ಲಿಕ್ಕೆ ಅದರ ಅವಶ್ಯಕತೆ ಇದೆ. ಹಾಗೇನೆ ಇದರ ಒಂದು ಸಾಮಾನ್ಯ ಜೀವನ ಮಾಡಲಿಕ್ಕೆ ಅದರ ಅವಶ್ಯಕತೆ ಇಲ್ಲ. ಆದ್ರೆ ಅದರ ನಿರಂತರ ಸಂತಾನೋತ್ಪತ್ತಿಯಿಂದ ಶಕ್ತಿಯ ನಷ್ಟ ಅಂತೂ ಆಗುತ್ತೆ. ಹಾಗಾದ್ರೆ ಈ ಭಿನ್ನತೆ ಇಷ್ಟಕ್ಕೆ ಸಾಕಾಗತ್ತಾ? ಆವಾಸಕ್ಕೆ ಹೊಂದ್ಕೊಳ್ಳುವಂಥದ್ದು. ಇನ್ನೊಂದು ಕೆಲಸದ ಸಂತತಿನೇ ನಾಶ ಆಗ್ಬೋದು. ಭಿನ್ನತೆ ಉಂಟಾಗ್ಲಿಲ್ಲ ಅಂತಂದ್ರೆ ಸಂತತಿನೇ ನಾಶ ಆಗ್ಬೋದು. ಈಗ ನಾವು ಡೈನೋಸಾರ್ ಅಂತ ಹೇಳಿದನು, ಕೆಲವೊಂದು ಜೀವಿಗಳು ಭೂಮಿಯಲ್ಲಿ ಇಲ್ಲ ಈಗ. ಯಾಕೆ ಅಂತಂದ್ರೆ ಬದಲಾದ ಪರಿಸರಕ್ಕೆ ಅವುಗಳಲ್ಲಿ ಅನುವಂಶೀಯ ಗುಣಗಳಲ್ಲಿ ಬದಲಾವಣೆ ಆಗ್ಲಿಲ್ಲ, ಹಾಗಾಗಿ ಅಂತ ನಾಶ ಆಗಿ ಹೋಗಿರ್ಬೇಕು ಅಂತೇಳಿ. ಹಾಗಾಗಿ ಭಿನ್ನತೆಗಳು ಬೇಕಾಗುತ್ತೆ. ಕೆಲವೊಂದು ನೋಡಿ, ಕೆಲವೊಂದು ಬ್ಯಾಕ್ಟೀರಿಯಾಗಳಿದೆ, ತುಂಬಾ ಚಳಿಯಲ್ಲಿ ಅದು ಒಂದು ಏನೋ ವಾತಾವರಣದಲ್ಲಿ ಜೀವಿಸ್ತಾ ಇತ್ತು. ಈ ಒಂದು ಪರಿಸರದಲ್ಲಿ ಏನಾಗ್ತದೆ, ಭೂಮಿ ಮೇಲೆ ತಾಪ ಹೆಚ್ಚಾಗ್ತಾ ಇದೆ. ತಾಪ ಹೆಚ್ಚಾದ್ರೆ ಏನಾಗುತ್ತೆ, ಆ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ಬೋದು. ಆದ್ರೆ ಕೆಲವು ಬ್ಯಾಕ್ಟೀರಿಯಾಗಳು ಹುಡ್ಕೊಳ್ತವೆ. ಯಾಕಾಗಿ? ಅಂತಹ ತಾಪವನ್ನು ಕೂಡ ತಡೆದುಕೊಂಡು ಆ ಒಂದು ಶಕ್ತಿಯನ್ನು ತಮ್ಮ ದೇಹದಲ್ಲಿ ಬೆಳೆಸ್ಕೊಳ್ಳುತ್ತೆ. ಹಾಗಾಗಿ ಆ ಒಂದು ಜೀವಿಗಳು, ಆ ಒಂದು ಬ್ಯಾಕ್ಟೀರಿಯಾಗಳು ಉಳಿಬಹುದು. ಹಾಗೇನೆ ಒಂದು ಭೂಮಿಯ ಮೇಲೆ ಪ್ರಭೇದಗಳು ಉಳ್ಕೊಳ್ಳಲಿಕ್ಕೆ ಪ್ರಮುಖವಾಗಿ ಈ ಭಿನ್ನತೆಗಳು ಕೂಡ ಕಾರಣ ಆಗ್ತದೆ. ಬದಲಾದ ಪರಿಸರಕ್ಕೆ ಅದು ಹೊಂದ್ಕೊಳ್ಳುವಂತಹ ಗುಣಗಳು ಆ ದೇಹದಲ್ಲಿ ಆಗುತ್ತೆ. ಈಗ ಇದಕ್ಕೆ ನೀವು ಒಂದು ಉದಾಹರಣೆ ಹೇಳೋದಂದ್ರೆ, ಈಗ ನಾವು ಮೊದಲೆಲ್ಲ ಸೊಳ್ಳೆಗಳಿಗೆ DDTಯನ್ನ ಸಿಂಪಡಿಸ್ತಾ ಇದ್ವಿ. ಸೊಳ್ಳೆಗಳೆಲ್ಲ ನಾಶ ಆಗ್ತಾ ಇತ್ತು, ಸತ್ತೋಗ್ತಾ ಇತ್ತು. ಕೊನೆಗೇನಾಯ್ತು, ಆ ಸೊಳ್ಳೆಗಳಿಗೆ ಈ ಒಂದು ನಿರೋಧಕ ಶಕ್ತಿ ಬಂದ್ಬಿಡುತ್ತೆ. ಅದು DDTಯನ್ನೇ DDT ವಿರುದ್ಧವಾಗಿ ಜೀವಿಸುವಂತ ಸ್ವಭಾವ ಆ ದೇಹದಲ್ಲೇ ಒಂದು ಉಂಟಾಯ್ತು, ಆ ಶಕ್ತಿ ಉಂಟಾಯ್ತು. ಅದು ನಾವು ಭಿನ್ನತೆ. ಆ ಜೀವಿಗಳಲ್ಲಿ ಆ ವರ್ಣತಂತಿನಲ್ಲೂ ಮತ್ತೊಂದರಲ್ಲಿ ಏನಾಯ್ತದಲ್ಲಿ ಬೆಳವಣಿಗೆ ಆದಿಗೆ ಅದು ಒಂದು ಶಕ್ತಿ ಪಡ್ಕೊಳ್ತು. ಹಾಗೆ ಆ ಬದಲಾದ ಪರಿಸರಕ್ಕೆ ಅದು ಹೊಂದ್ಕೊಳ್ತು. ಈಗ ಆ DDTನ ಯಾರು ಕೂಡ ಸಿಂಪಡಿಸ್ತಾ ಇಲ್ಲ, ಅದರ ಉಪಯೋಗ ಇಲ್ಲ ಅಂತ ಹೇಳಿ. ಅದು ಇನ್ನೂ ತುಂಬಾನೇ ಅಪಾಯ. ಈ ಪರಿಸರದಲ್ಲಿ ಜಲ ಮಾಲಿನ್ಯ ಅಂತ ಹೇಳ್ತೀವಿ, ಮಣ್ಣಿನ ಮಾಲಿನ್ಯ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಕಾರಣ ಆಗ್ತದೆ. ಈಗ ಅದನ್ನ ಬ್ಯಾನ್ ಕೂಡ ಮಾಡಿದ್ದಾರೆ. ಹೀಗೆ ಭಿನ್ನತೆಗಳು ಜೀವಿಯ ಉಳಿವಿಗೆ, ಜೀವಿಯ ಆವಾಸಕ್ಕೆ ಹೊಂದ್ಕೊಳ್ಳಿಕ್ಕೆ, ತನ್ನ ಸಂತತಿ ಮುಂದುವರಲಿಕ್ಕೆ ಈ ಒಂದು ಭಿನ್ನತೆಗಳು ಅವಶ್ಯಕವಾಗಿ ಬೇಕಾಗುತ್ತೆ. ಹಾಗಾದ್ರೆ ಈ ಸಂತಾನೋತ್ಪತ್ತಿಯಲ್ಲಿ ಎಷ್ಟು ವಿಧಗಳಿವೆ? ಸಂತಾನೋತ್ಪತ್ತಿಯಲ್ಲಿರುವಂತಹ ವಿಧಗಳು ಯಾವ ವಿಧಗಳು ನೋಡೋಣ. ಮುಖ್ಯವಾಗಿ ನಾವು ಎರಡು ವಿಧಗಳನ್ನು ಅಲ್ಲಿ ತೋರಿಸ್ತೀವಿ. ಒಂದು ಅಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ ಅಂತಂದ್ರೆ ಒಂದೇ ಪೋಷಕ ಜೀವಿಯಿಂದ ಸೃಷ್ಟಿಯಾಗುತ್ತದೆ. ಒಂದೇ ಪೋಷಕ ಜೀವಿ. ಜೀವಿಯಿಂದ ನಡೆಯುವಂತಹ ಸಂತಾನೋತ್ಪತ್ತಿ ಏನಿದೆ ಅದನ್ನ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಇನ್ನು ಲೈಂಗಿಕ ಅಂತಂದ್ರೆ ಗಂಡು ಮತ್ತು ಹೆಣ್ಣು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆಯಿಂದ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆಯಿಂದ ಉಂಟಾಗುವುದು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಅಲೈಂಗಿಕ ಅಂದ್ರೆ ಒಂದೇ ಕೋಶ ಅಥವಾ ಒಂದೇ ಪೋಷಕ ಜೀವಿಯಿಂದ ನಡೆಯುವಂಥದ್ದು, ಅದನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಇದರಲ್ಲಿ ಅನೇಕ ವಿಧಗಳಿವೆ. ಅಲೈಂಗಿಕ ಸಂತಾನೋತ್ಪತ್ತಿನಲ್ಲಿ ಮತ್ತೆ ಅನೇಕ ವಿಧಗಳನ್ನು ನಾವಿಲ್ಲಿ ಗುರುತಿಸಬಹುದು. ಒಂದು
ವಿದಳನ, ಎರಡು ತುಂಡರಿಕೆ, ಪುನರುತ್ಪಾದನೆ, ಕಾಯದ ಸಂತಾನೋತ್ಪತ್ತಿ, ಹಾಗೆಯೇ ಇನ್ನೊಂದು ನಾವು ಹೇಳಿದ್ರೆ ಬೀಜ ಕಣಗಳು, ಬೀಜಕಗಳು ಅಂತ ಬೀಜ ಕಣಗಳು ಉಂಟಾಗುವಂಥದ್ದು. ಹಾಗೆಯೇ ನಾವು ಇನ್ನೊಂದು ನಾವು ಹೇಳೋದ್ರೆ ಮೊಗ್ಗುವಿಕೆ ಅಂತೇಳಿ. ಇವು ಕೆಲವು ವಿಧಗಳು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಡೆಯುವಂಥ ವಿವಿಧ ಬಗೆಗಳು. ಅಂದರೆ ಈ ವಿದಳನ, ತುಂಡರಿಕೆ, ಮೊಗ್ಗುವಿಕೆ ಅಥವಾ ಪುನರುತ್ಪಾದನೆ, ಕಾಯಕ ಮತ್ತು ಬೀಜಕಣ ಈಗ ಒಂದೇ ಪೋಷಕ ಜೀವಿ. ಈಗ ಸಾಮಾನ್ಯವಾಗಿ ಏಕಕೋಶ ಜೀವಿಗಳಲ್ಲಿ ನಾವು ಈ ವಿದಳನ ಪ್ರಕ್ರಿಯೆಯನ್ನು ನೋಡ್ತೇವೆ. ಈ ವಿದಳದಲ್ಲಿ ಮತ್ತೆ ನಾವು ನೋಡುವಂಥದ್ದು ದ್ವಿವಿದಳನ, ಬಹುವಿದಳನ. ದ್ವಿವಿದಳನ ಮತ್ತು ಬಹುವಿದಳನ ಹೀಗಂದ್ರೆ ಏನು? ಈ ಒಂದು ಇದರಲ್ಲಿ ನಾವು ನೋಡೋಣ. ದ್ವಿವಿದಳನ ಅಂದ್ರೆ ಈಗ ಒಂದು ಸರಳ ಜೀವಿ ಅಂತ ನಾವು ಏಕಕೋಶ ಜೀವಿ ಅಮೀಬಾ ತಗೊಂಡು, ಅಮೀಬಾ ಏನಾದ್ರು ಇದನ್ನ ಅಳಿಸ್ತೇನೆ, ಒಂದಾಗಿ ನೋಡ್ತಾ ಹೋಗೋಣ. ಅಮೀಬಾ ಹೇಗಿದೆ? ಒಂದು ಅದಕ್ಕೆ ನಿರ್ದಿಷ್ಟವಾಗಿರುವಂತಹ ರಚನೆಯನ್ನು ನಾವಿಲ್ಲಿ ಕೊಡೋದಿಲ್ಲ. ಯಾವ ಹಂತದಲ್ಲಾದ್ರೂ ಕೂಡ ಅದು ನಡೆಯಬಹುದು, ಯಾವ ಭಾಗದಿಂದ. ಇಲ್ಲೇನಾಗುತ್ತೆ, ಕೋಶರಸ ಇಲ್ಲಿ ವಿಭಜನೆ ಆಗುವಂಥದ್ದು, ಹಾಗೇನೆ ಕೋಶ ಕೇಂದ್ರ, ಹೀಗಾಗ್ಬಿಟ್ಟು ಮುಂದೆ ಏನಾಗುತ್ತೆ ಅಂತಂದ್ರೆ ಒಂದು ಎರಡು ಮರಿ ಕೋಶಗಳು ಉಂಟಾಗುತ್ತೆ. ಎರಡು ವಿಭಜನೆ ಯಾವುದಲ್ಲ ಈ ಕಡೆ ನಾವು ಈಗ ಎಲ್ಲಿ ಇದಕ್ಕೆ ನಿರ್ದಿಷ್ಟವಂತಹ ಒಂದು ಶಾಖವನ್ನ ನಾವು ಅದನ್ನೇ ಹೇಳೋದಿಲ್ಲ. ನಿರ್ದಿಷ್ಟ ಸಮತಲದಲ್ಲೂ ಕೂಡ ಇದಾಗೋದಿಲ್ಲ, ಯಾಕಂದ್ರೆ ಇದು ಅತ್ಯಂತ ಸರಳ ಜೀವಿಯಾಗಿರೋದ್ರಿಂದ. ಇದೇ ಅಮೀಬಾಕ್ಕಿಂತ ಸ್ವಲ್ಪ ಹೆಚ್ಚಿನ ಬೆಳವಣಿಗೆ ದೃಷ್ಟಿಯಿಂದ ಹೆಚ್ಚಿನ ಅಭಿವೃದ್ಧಿ ಹೊಂದಿರುವಂತಹ ಜೀವಿ ಅಂತ ತಗೊಂಡ್ರೆ ನಾವು ಲೆಶ್ಮೇನಿಯಾ ಅಂತ ಹೇಳಿ. ಲೆಶ್ಮೇನಿಯಾ ಇದರಲ್ಲಿ ಆಗುವಂತಹ ಬದಲಾವಣೆಗಳು, ಇದರಲ್ಲಿ ಹೇಗೆ ವಿದಳನ ಆಗ್ತದೆ? ಇದು ನೋಡಿ, ದ್ವಿವಿದಳನ. ವಿದಳನ ಅಂದ್ರೆ ಡಿವೈಡ್, ವಿದಳನ ಅಂದ್ರೆ ಭಾಗ ಆಗೋದು. ಒಂದು ಕೋಶ ಇದ್ದಿದ್ದು, ಒಂದೇ ಕೋಶ, ಅಮೀಬಾ ಅಂದ್ರೆ ಒಂದೇ ಕೋಶ ಇದೆ, ಅದೇನಾಗುತ್ತೆ ಎರಡಾಗಿ ವಿಭಜನೆ ಆಗುವಂಥದ್ದು. ಇದು ನಾವು ಇನ್ನೊಂದು ನೋಡೋದ್ರೆ ಲೆಶ್ಮೇನಿಯಾ ಆಗಿದೆ. ಇಲ್ಲೇನಾಗುತ್ತೆ ಅಂತಂದ್ರೆ ಈ ಲೆಶ್ಮೇನಿಯಾದಲ್ಲಿ ಇದು ಅಮೀಬಾಕ್ಕಿಂತ ಸ್ವಲ್ಪ ಬೆಳವಣಿಗೆ ದೃಷ್ಟಿ ತುಂಬಾ ಅದಕ್ಕಿಂತ ಹೆಚ್ಚಿನ ಒಂದು ಉನ್ನತ ಮಟ್ಟ ಅಂತ ಹೇಳ್ಬೋದು. ಇದಕ್ಕೋಸ್ಕರ ಅಷ್ಟೇ, ಇದು ಕೂಡ ಏಕಕೋಶ ಜೀವಿ. ಇದು ನೋಡಿ, ಇದು ಲೆಶ್ಮೇನಿಯಾ.
ಇದೇನಾಗುತ್ತೆ, ಫಸ್ಟ್ ಜೀವಕೋಶ ಕೋಶ ಕೇಂದ್ರ ಡಿವೈಡ್ ಆಗುತ್ತೆ. ಹೀಗೆ ಇದಿದ್ದು ಒಂದಿದ್ದು ಹೀಗೆ ಡಿವೈಡ್ ಆಗ್ತದೆ. ಡಿವೈಡ್ ಆಗಿ ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಆದ್ಮೇಲೆ ಇದು ಒಂದೇ ಸಮತಲದಲ್ಲಿ ಆಗುತ್ತೆ. ಇದೇ ಕಡೆಯಿಂದ ಆಗೋದು, ಎಲ್ಬೇಕಲ್ಲಿ ಆಗೋದಿಲ್ಲ. ಅಮೀಬದಲ್ಲಿ ಹೇಗಾದ್ರೂ ಆಗ್ಬೋದು, ಬಟ್ ಇಲ್ಲೇ ಆಗೋದು, ಈ ರೀತಿ ಇಲ್ಲೇ ಆಗೋದು. ಹೇಳ್ಬಿಟ್ಟು ಏನಾಗುತ್ತೆ, ಮತ್ತೆ ಇಲ್ಲಿ ಡಿವೈಡ್ ಆಗ್ತದೆ, ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಆಗಿಬಿಟ್ಟು ಇದೇ ಒಂದು ಸಂಪೂರ್ಣವಾಗಿ ಬೇರೆ ಇದೊಂದು ಕೋಶ ಜೀವಿ ಲಿಸ್ಟ್ಮೇನಿಯಾ ಇದೊಂದು ಸಪ್ರೇಟ್ ಆಗುತ್ತೆ. ಹೀಗೆ ನಾವು ಆ ದ್ವಿವಿಧಳನವನ್ನ ಅಮೀಬಾ ಮತ್ತು ಲಿಸ್ಟ್ಮೇನಿಯಾದಲ್ಲಿ ನೋಡ್ತೀವಿ. ಈ ಲಿಸ್ಟ್ಮೇನಿಯಾದಲ್ಲಿ ಇದು ಒಂದು ಏಕಕೋಶ ಜೀವಿ. ಈ ಒಂದು ಏಕಕೋಶ ಜೀವಿಯಲ್ಲಿ ಇದು ಕಾಲ ಆಜಾರ ಅಂತ ಹೇಳಿ ಮಾನವನ ಈ ಯಕೃತ್ತಿಗೆ ಊತ ಬರುತ್ತೆ. ಆ ಊತ ಬರೋದಕ್ಕೆ ಕಾರಣವಾಗುವಂಥದ್ದು ಈ ಒಂದು ಏಕಕೋಶ ಜೀವಿ ಲಿಸ್ಟ್ಮೇನಿಯಾ, ಕಾಲ ಆಜಾರ ಅಂತ ಹೇಳಿ ಒಂದು ಕಾಯಿಲೆ. ಇದು ನಾವು ದ್ವಿವಿಧಳನ ಅಂತ ಹೇಳಿ ಕರಿತೀವಿ. ಇನ್ನು ಬಹುವಿಧಳನ ಅಂದ್ರೆ ಏನಪ್ಪಾ ಅಂತಂದ್ರೆ, ಇದು ಹತ್ತನೇ ಹೇಳ್ತದೆ. ಬಹುವಿಧಳನ ಒಂದು ಪದದ ಹತ್ತನೇ ಇದೆ. ಈಗ ನಾವು ಪ್ಲಾಸ್ಮೋಡಿಯಂ ಇದೆ. ಇದು ಪ್ಲಾಸ್ಮೋಡಿಯಂ, ಇದು ಒಂದು ಏಕಕೋಶ ಜೀವಿ. ಇದು ನಿಮಗೆ ಗೊತ್ತಿರುವಂತ ಹೇಳ್ಬೇಕು ಅಂತಂದ್ರೆ, ಇದು ಒಂದು ರೋಗಕಾರಕ ಏಕಕೋಶ ಜೀವಿ, ರೋಗ ಉಂಟು ಮಾಡುವಂಥದ್ದು. ಯಾವ್ದಪ್ಪ ಕಾಯಿಲೆ ಅಂತಂದ್ರೆ ಈ ಮಲೇರಿಯಾ. ಈ ಮಲೇರಿಯಾ ರೋಗಕ್ಕೆ ಕಾರಣವಾಗಿರುವಂತದ್ದು ಈ ಒಂದು ಪ್ಲಾಸ್ಮೋಡಿಯಂ. ಇದು ವೈಜ್ಞಾನಿಕ ಹೆಸರು ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಹೇಳ್ತಾರೆ. ನೋಡಿ, ಈ ರೀತಿ ಅನೇಕ ಕೋಶಗಳಾಗಿ, ಒಂದೇ ಕೋಶ ಇದ್ದು ಅನೇಕ ಮರಿ ಕೋಶಗಳಾಗಿ ಬೆಳವಣಿಗೆ ಹೊಂದ್ಬಿಟ್ಟು ಈ ಕೋಶ ಭಿತ್ತಿ ಏನಿದೆ ಹೊಡೆದೋಗ್ಬಿಟ್ಟು ಇದು ಹೊರಗೆ ಬರ್ತದೆ. ಇವೆಲ್ಲವೂ ಕೂಡ ಒಂದೊಂದು ಮರಿ ಕೋಶಗಳು. ನೋಡಿ, ಎಷ್ಟೊಂದು ಮರಿ ಕೋಶಗಳು ಒಂದೇ ಕೋಶದಿಂದ ಉಂಟಾಗುತ್ತದೆ. ಇದನ್ನು ನಾವು ಏನು ಕರಿತೀವಿ, ಬಹುವಿಧಳನ. ಇಲ್ಲಿ ದ್ವಿವಿಧಳನಲ್ಲಿ ಅಮೀಬಾ ಮತ್ತು ಲಿಸ್ಟ್ಮೇನಿಯಾದಲ್ಲಿ ಎರಡೇ ಆಗುತ್ತೆ. ಇಲ್ಲಿ ಬಹು ಅಂದ್ರೆ ಜಾಸ್ತಿ, ಹೆಚ್ಚು. ಈ ಬಹುವಿಧಳನ ಪ್ರಕ್ರಿಯೆಯನ್ನ ನಾವಿಲ್ಲಿ ನೋಡೋಣ. ಈ ರೀತಿ ಈ ಅಲೈಂಗಿಕ ಸಂತಾನೋತ್ಪತ್ತಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ವಿಧಳನ ಒಂದು ಅಲೈಂಗಿಕ ಸಂತಾನೋತ್ಪತ್ತಿನಲ್ಲಿ ಬಹುವಿಧಳನ ಮತ್ತು ದ್ವಿವಿಧಳನ ಪ್ರಕ್ರಿಯೆಗಳನ್ನ ಇದರಲ್ಲಿ ನೋಡ್ತೀವಿ. ಇದು ಪ್ಲಾಸ್ಮೋಡಿಯಂ. ಮಲೇರಿಯಾ ರೋಗಕ್ಕೆ ಕಾರಣವಾಗಿರುವಂಥದ್ದು ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಹೇಳ್ತೀವಿ. ಹೀಗೆ ಈ ಒಂದು ವಿಧಳನ ಪ್ರಕ್ರಿಯೆಯಲ್ಲಿ ನಾವು ಅಲೈಂಗಿಕ ಸಂದರ್ಭದಲ್ಲಿ ಈ ಒಂದು ಎರಡು ವಿಧವನ್ನ ನೋಡ್ತೀವಿ. ಮತ್ತೊಂದು ಏನಪ್ಪ ಅಂತಂದ್ರೆ, ಮತ್ತೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಅಂತಂದ್ರೆ ಈ ಮಗುವಿಕೆ. ಈ ಮಗುವಿಕೆ ಅಂದ್ರೆ ಏನು? ಈ ಮಗುವಿಕೆಯಲ್ಲಿ ನಾವು ಗಮನಿಸುವಂಥದ್ದು, ಈಗ ಹೈಡ್ರಾದಲ್ಲಿ ಅಥವಾ ಈಸ್ಟ್ ಅಲ್ಲಿ ಈಗ ನಾವು ಹೈಡ್ರಾ ತಗೊಂಡ್ರೆ, ಹೈಡ್ರಾ ಒಂದು ರಚನೆ ಹೀಗಿರುತ್ತೆ. ಇವು ಟೆಂಟಕಲ್ಸ್ ಅಂತ ಹೇಳ್ತೀವಿ. ಇವುಗಳ ಮುಖಾಂತರನೇ ಅದು ಚಲಿಸೋದಾಗ್ಲಿ, ಆಹಾರ ಹೊಡೆಯೋದಾಗ್ಲಿ ಎಲ್ಲ ಮಾಡ್ತದೆ. ಇಲ್ಲಿ ಪಕ್ಕದಲ್ಲಿ ಒಂದು ರೀತಿಯಾದ ರಚನೆ ಉಂಟಾಗುತ್ತೆ.
ತಾಯಿಯ ದೇಹದಲ್ಲಿ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಈ ಸಂಪೂರ್ಣವಾಗಿ ಬೆಳವಣಿಗೆ ಆದ್ಮೇಲೆ ಇಲ್ಲಿ ಕಟ್ಟಾಗ್ಬಿಡುತ್ತೆ, ದೇಹದ ಬೇರ್ಪಡುತ್ತೆ. ಬೇರ್ಪಟ್ಟು ಇದೇ ಹೊಸ ಜೀವಿ ಆಗುತ್ತೆ. ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಮೊಗ್ಗುವಿಕೆ ಅಂತ ಹೇಳಿ ಕರೀತಾರೆ. ಎಂತ ಕರೀತಾರೆ? ಮೊಗ್ಗುವಿಕೆ. ಈ ಒಂದು ಪ್ರಕ್ರಿಯೆ ನಾವು ಈಸ್ಟ್ ಅಲ್ಲಿ ನೋಡ್ಬೋದು, ಹಾಗೇನೆ ಈ ಹೈಡ್ರಾದಲ್ಲಿ ನೋಡ್ತೀವಿ. ಇದು ಹೈಡ್ರಾ, ಬಹುಕೋಶೀಯ ಜೀವಿ ಹೈಡ್ರಾ. ಇದರಲ್ಲಿ ನಾವು ಅಲ್ಲೇ ಗಮನಿಸಬಹುದು. ಹಾಗೆ ಈಸ್ಟ್ ಅಲ್ಲಿ ಏನಾಗುತ್ತೆ? ಹೊಸ ಕೋಶವಾಗಿ ಬದಲಾವಣೆ ಇದೆ ಇದಕ್ಕೆ ಹೊಸ ಮರಿ ಕೋಶಗಳು ಉಂಟಾಗುತ್ತೆ. ಇದು ನಾವು ಮೊಗ್ಗುವಿಕೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಇದು ಹೈಡ್ರಾದಲ್ಲಿ ಆಗುವಂಥದ್ದು. ಇನ್ನು ತುಂಡರಿಕೆ ತಗೊಂಡು ಈ ತುಂಡರಿಕೆಯಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ನಾವು ಸ್ಪೈರೋಗೈರಾ ಆಯ್ತು, ತುಂಬಾ ನೀಳವಾಗಿರುವಂಥದ್ದು ಒಂದು ರಚನೆ. ಹೀಗೆ ಇಲ್ಲೇನಾಗುತ್ತೆ? ಕಟ್ಟಾಗುತ್ತೆ. ಈ ಕಟ್ಟಾಗಿ ಇದು ಹೊಸ ಜೀವಿಯಾಗಿ ಬೆಳವಣಿಗೆ ಆಗುತ್ತದೆ. ಇದನ್ನ ನಾವೆಂತ ಕರಿತೀವಿ ಅಂತಂದ್ರೆ ತುಂಡರಿಕೆ ಅಂತ ಹೇಳಿ ಕರಿತೀವಿ. ಹಾಗೆ ಮತ್ತೊಂದು ಅಂತಂದ್ರೆ ಇದು ನಾವು ಸ್ಪೈರೋಗೈರಾ ಹೇಳ್ಬೋದು. ಸ್ಪೈರೋಗೈರಾ ಜೀವಿಗಳೆಲ್ಲ ಉದಾಹರಣೆಗೆ ತಗೋಬಹುದು. ಇನ್ನು ನಾವು ಮತ್ತೊಂದು ವಿಧಾನ ಅಂತಂದ್ರೆ ಪುನರುತ್ಪಾದನೆ. ಈ ಪುನರುತ್ಪಾದನೆ ಉದಾಹರಣೆಗೆ ನಾವು ಕೆಲವು ಬಹುಕೋಶೀಯ ಜೀವಿಗಳಲ್ಲಿ ನಾವು ಗಮನಿಸುವಂತದ್ದು ಅಂತಂದ್ರೆ ಒಂದು ಪ್ಲನೇರಿಯಾ, ಎರೆಹುಳು, ಇಂತಹ ಜೀವಿಗಳು. ಹೈಡ್ರಾ ದೇಹ ತುಂಡಾಗಿರೋ ಅನೇಕ ತುಂಡುಗಳಾಗಿ ಆಗ್ಬಿಟ್ಟು ಪ್ರತಿಯೊಂದು ಸಣ್ಣ ಸಣ್ಣ ತುಂಡು ಕೂಡ ಹೊಸ ಹೊಸ ಜೀವಿ ಆಗುತ್ತೆ. ಆ ಒಂದು ಸೌಕರ್ಯ ಆ ಜೀವಿಗಳಾಗಿದೆ. ಉದಾಹರಣೆಗೆ ಪ್ಲನೇರಿಯಾ ಹೋಗ್ಬೋದು. ಅಂತಹ ಒಂದು ಜೀವಿಗಳಲ್ಲಿ ಆಗುವಂತಹ ಸಂತಾನೋತ್ಪತ್ತಿಯನ್ನ ಪುನರುತ್ಪಾದನೆ ಅಂತ ಹೇಳಿ ಕರಿತೀವಿ. ಈಗ ನಾವು ಒಂದು ಬೆರಳು ಕಟ್ಟದ ಬೆರಳು ಬೆಳೆಯೋದಿಲ್ಲ, ಆದ್ರೆ ಈ ಜೀವಿಗಳಲ್ಲಿ ಏನಾಗುತ್ತೆ? ಎಷ್ಟು ತುಂಡು ತುಂಡಾಗಿ ಕತ್ತರಿಸಲ್ಪಡುತ್ತೆ, ಅಷ್ಟು ತುಂಡುಗಳು ಹೊಸ ಹೊಸ ಜೀವಿಗಳಾಗಿ ಉತ್ಪಾದನೆ ಬೆಳವಣಿಗೆ ಆಗುತ್ತೆ, ಸೃಷ್ಟಿ ಆಗ್ತದೆ. ಅದನ್ನ ನಾವು ಪುನರುತ್ಪಾದನೆ ಅಂತ ಹೇಳಿ ಕರಿತೀವಿ. ಹಾಗೇನೆ ಇನ್ನೊಂದು ನಾವು ಬ್ರಯೋಫಿಲಮ್ ಅಂತ ಹೇಳಿ ಒಂದು ಸಸ್ಯದ ಎಲೆ ಇದೆ. ಆ ಎಲೆಯ ಅಂಚಿನಲ್ಲಿ ಈಗ ಉದಾಹರಣೆಗೆ ಬ್ರಯೋಫಿಲಮ್ ಈ ಎಲೆಯ ಒಂದು ತುದಿಗಳಲ್ಲಿ ಹೊಸ ಹೊಸ ಅಂಚಿನಲ್ಲಿ ಒಂದು ಬೀಜಕಣಗಳಿಂದ ಒಂದು ಸಸ್ಯಗಳು ಉಂಟಾಗುತ್ತೆ. ಇದನ್ನು ನಾವು ಏನ್ ಬೇಕಾಗ್ತದೆ ಅಂದ್ರೆ ಬೀಜಕಣಗಳು. ಹಾಗೆ ಮತ್ತೊಂದು ಇರುತ್ತೆ, ಈಸ್ಟ್ ಅಲ್ಲಿ ಕೂಡ ಆಗ್ತದೆ. ಬ್ರೆಡ್ ನಾವು ನೋಡ್ತೀವಿ, ಈಸ್ಟ್ ಅದಾಗಲೇ ಬ್ರೆಡ್ ಮೋಲ್ಡ್ ಅಂತ ಕರಿತೀವಿ. ಆ ಬ್ರೆಡ್ ಮೇಲೆ ಹೈಫೆಗಳಿರುತ್ತೆ, ರೈಸೋಪಸ್ ಅಂತ ಹೇಳಿ. ಇವುಗಳೆಲ್ಲವೂ ಕೂಡ ಸ್ಪೋರ್ಸ್ ಅಂತ ಹೇಳ್ತೀವಿ, ಬೀಜ ಕಣಗಳು. ಈ ಬೀಜ ಕಣಗಳಿಂದ ಅಲೈಂಗಿಕ ಸಂತಾನೋತ್ಪತ್ತಿ ಮುಖಾಂತರ ಹೊಸ ಹೊಸ ಜೀವಿಗಳು ಉಂಟಾಗ್ತದೆ. ಒಂದು ನೀವು ಮನೆಯಲ್ಲಿ ಏನಾದ್ರು ಒಂದು ಬ್ರೆಡ್ ತುಂಡು ಅಥವಾ ಒಂದು ಆಹಾರದ ಕಣ ಏನಾದ್ರು ಬೇಯಿಸಿದಂಥದ್ದು ನಾವು ಬಿಸಾಕ್ತದೆ, ಅದು ಒಂದು ಹತ್ರ ಇಟ್ರೆ ಒಂದು 2-3 ದಿವಸ ಬಿಟ್ಟ ಮೇಲೆ ಅದ್ರ ಮೇಲೆ ಪೊರೆ ಪೊರೆ ಬೆಳೀತಾ ಹೋಗ್ತದೆ. ಹಾಗೆ ನಿರಂತರವಾಗಿ ನೋಡೋದು ರೈಸೋಪಸ್ ಇದೆ. ಆ ಮೇಲ್ಭಾಗದಲ್ಲಿ ತುದಿಗಳಲ್ಲಿ ಹೀಗೆ ತೆಂಗಿನ ಆಕಾರದ ರಚನೆ ಇರ್ತದೆ. ಈ ಒಂದು ಭಾಗಗಳಲ್ಲಿ ಅವು ಕಣಗಳು ಉಂಟು ಮಾಡುತ್ತೆ. ಆ ಬೀಜ ಕಣಗಳು ಅಂತ ಹೇಳ್ತೀವಿ. ಇವುಗಳ ಮುಖಾಂತರ ಏನುಂಟಾಗುತ್ತೆ? ಅವುಗಳ ಸಂತತಿ ಮುಂದುವರಿಯುತ್ತೆ. ಇವಿಷ್ಟು ನಾವು ಅಲೈಂಗಿಕ ಸಂತಾನೋತ್ಪತ್ತಿಯ ಪ್ರಕ್ರಿಯೆಗಳು ಅಂತ ಹೇಳಿ ಕರೀಬಹುದು. ಅಲೈಂಗಿಕ ಸಂತಾನೋತ್ಪತ್ತಿನಲ್ಲಿ ನಡೆಯುವಂತಹ ವಿವಿಧ ವಿಧಾನಗಳು ಅಥವಾ ಬಗೆಗಳು ಅಂತ ಹೇಳಿ ಕರೀತೀವಿ. ಇದಿಷ್ಟು ನಾವು ಈ ದಿನ ಈ ತರಗತಿನಲ್ಲಿ ನಾವು ತಿಳ್ಕೊಳ್ಳಬೇಕಾಗಿರುವಂಥದ್ದು. ಇದಕ್ಕೆ
ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ನಾನು ಕೊಡ್ತೀನಿ, ಅದು ನಮ್ಮ ಮನೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲನೇದಾಗಿ ಸಂತಾನೋತ್ಪತ್ತಿ ಎಂದರೆ ಜೀವಿಗಳಲ್ಲಿ ಭಿನ್ನತೆ ಅವಶ್ಯಕತೆ ಏನು? ಅಥವಾ ಪ್ರಾಮುಖ್ಯತೆ ಅಂತೇಳಿ ಕರೀಬಹುದು. ಮೂರನೇದಾಗಿ DNA ಜೀವಿಗಳ ಸೃಷ್ಟಿಯಲ್ಲಿ DNA ಪ್ರಾಮುಖ್ಯತೆ ಏನು? ಸಂತಾನೋತ್ಪತ್ತಿಯ ವಿಧಗಳು ಯಾವ? ಐದನೇದು ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಅದರಲ್ಲಿಯೇ ವಿಧಗಳು ಯಾವುವು? ಇಷ್ಟು ಪ್ರಶ್ನೆಗಳನ್ನ ನೀವು ಉತ್ತರಿಸಿಕೊಂಡು ಈ ಒಂದು ಪಾಠ, ಈ ಒಂದು ಅಧ್ಯಾಯದ ಅಥವಾ ಈ ಒಂದು ತರಗತಿಯಲ್ಲಿ ನಾವು ತಿಳಿಯುವಂತಹ ವಿಚಾರಗಳನ್ನ ಪುನರ್ಮನನ ಮಾಡ್ಕೊಂಡಾಗುತ್ತೆ. ವಿದ್ಯಾರ್ಥಿಗಳ ಈ ವಿಷಯನ ನೀವು ಮನೆಯಲ್ಲಿ